ಮಂಗಳಲಕ್ಷ್ಮೀ ಬಾರಮ್ಮ. ಹಂಗಾದ್ರೆ ನಿನ್ ಮನೆಗೆ ಬರೋದೇ ಇಲ್ಲ ಅಂತನಾ? ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಬರಲ್ಲ ಅಂದ್ರೆ ಬರಲ್ಲ. ನಾನು ನಮ್ಮ ಮಾವನ ಮನೆಗೆ ಬರಲ್ಲ ಅಂದ್ರೆ ಮನೆ ಕೆಲಸದೋಳು ನೀನು, ನಿನಗೇನು ಸಮಸ್ಯೆ? ನನಗೇನು ಸಮಸ್ಯೆ ಇಲ್ಲ ಮಾರಾಯ. ದಿನ ಬೆಳಗ್ಗೆ ಎದ್ದು ನಿನ್ನಂಥ ಕಳ್ಳನ ಮುಖ ಯಾರು ನೋಡ್ತಾರೆ? ಆದರೆ ಸಮಸ್ಯೆ ನಿನ್ನ ಹೆಂಡ್ತಿದು. ನೀನು ಮನೆ ಬಿಟ್ಟು ಬಂದಾಗಿಂದ ಒಂದು ಅನ್ನನೂ ತಿಂದಿಲ್ಲ, ಒಂದು ಗುಟುಕ್ ನೀರು ಕುಡ್ದಿಲ್ಲ. ಪಾಪ ಅವ್ರಿಗೆ ನೀನು ಕಳ್ಳ ಅಂತನೂ ಗೊತ್ತಿಲ್ಲದೆ ನಿನ್ನ ಜೀವಕ್ಕಿಂತ ಜಾಸ್ತಿನೇ ಪ್ರೀತಿಸ್ತಿದ್ದಾರೆ. ಹೋದ ಜನ್ಮದಾಗ ಅದೇನು ಪುಣ್ಯ ಮಾಡಿದ್ದೋ, ಈ ಜನ್ಮದಾಗೆ ಆ ಪುಣ್ಯದ ಗೀತಿ ಸಿಕ್ಕಿದ್ದಾಳೆ. ನಿನ್ನ ನಿಜವಾದ ಬಣ್ಣ ಏನು ಅಂತ ನಾನೇ ಆ ಪುಣ್ಯದ ಗೀತಿಗೆ ಹೇಳ್ಬೇಕಾಯ್ತದೆ. ಯಾರಿಗೆ ಏನು ಹೇಳ್ಬೇಕು ಅಂತಿದ್ಯಾ? ನನಗೆ ನೀನೇನು ಅಂತ ಒಂದು ಅರ್ಥ ಆಗ್ತಲ್ಲ. ದೇವ್ರಂತ ಮಾವನ ಮನೆ ಇದೆ, ಚಿನ್ನದಂತ ಹೆಂಡ್ತಿ, ಕೆಲಸ ಮಾಡು ಬಿಡು, ಬಿಟ್ಟಿ ಕೂಳಂತೂ ಗ್ಯಾರಂಟಿ. ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಈ ಥರ ಕಳ್ತನ ಏನಕ್ಕೆ ಮಾಡ್ತೀಯಾ? ಓಯ್, ಆಗ್ಲಿಂದ ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಭಗವದ್ಗೀತೆ ಓದ್ತಾ ಇದೆಯಾ? ಹೇಳೋದ್ನಲ್ಲ ನಾನು ಕೆಟ್ಟ ಮನುಷ್ಯ ಅಂತ. ನಾನು ಸುದ್ದಿಗೆ ಬಂದರೆ ಸರಿ ಇರಲ್ಲ. ಅಂದರೆ ಈಗ ನೀನು ಮನೆಗೆ ಬರಲ್ವಾ? ಬರಲ್ಲ. ಏನು ಮಾಡ್ತೀಯಾ? ಏನೂ ಮಾಡಲ್ಲ, ನೇರವಾಗಿ ಅಕ್ಕನ ಮನೆಗೆ ಹೋಗ್ತೀನಿ. ಆಮೇಲೆ ಅಕ್ಕನಿಗೂ ಅಪ್ಪಾಜಿಗೂ ನೀನೇನೇನು ಮಾಡಿದೆ ಅಂತ ಹೇಳ್ತೀನಿ. ಅಪ್ಪಾಜಿ ಅವಾಗ ಪೊಲೀಸಿಗೆ ಫೋನ್ ಮಾಡ್ತದೆ. ನಿನ್ನ ಯೋಗ್ಯತೆ ಎಲ್ಲರಿಗೂ ಗೊತ್ತಾಯ್ತದೆ. ನೀನು ಇಂಥವನು ಅಂತ ಗೊತ್ತಾದರೆ ಚಿಕ್ಕಿ ಅಕ್ಕ ಕಣ್ಣೀರು ಹಾಕೋದಾದ್ರೂ ನಿಲ್ಲುತ್ತೆ. ಮರ್ಯಾದೆಯಿಂದ ಮನೆಗೆ ಬಂದು ಚಿಕ್ಕಿ ಅಕ್ಕನ ಕಣ್ಣೀರು ಓಡಿಸಿ ಸಮಾಧಾನ ಮಾಡ್ತೀಯೋ ಇಲ್ವೋ? ಈಗ ನೀನೇ ಹೇಳು, ಮರ್ಯಾದೆಯಿಂದ ಈ ಮಾವನ ಮನೆಗೆ ಬರ್ತೀಯಾ ಇಲ್ಲ ಪೊಲೀಸ್ ಮಾವನ ಮನೆಗೆ ಹೋಗಿ ರಾಗಿ ಬೀಸ್ತೀಯಾ? ಎಲ್ಲ ಮುತ್ತೈದೆರು ನಿನಗೆ ಕೈ ಮುಗಿದು ಐಶ್ವರ್ಯ ಕೊಡು, ಆರೋಗ್ಯ ಕೊಡು, ನನ್ನ ಗಂಡನ ಕಾಪಾಡು ಅಂತ ಕೇಳ್ತಾರೆ. ನೀನೇನೋ ನನಗೆ ಗಂಡನ ಕೊಟ್ಟೆ, ಆದರೆ ಅವ್ರ ಜೊತೆ ಬದುಕೋ ಭಾಗ್ಯನ ಕೊಟ್ಟಿಲ್ಲ. ಅಷ್ಟು ಸಾಲದು ಅಂತ ನನ್ನ ಗಂಡನ ನನ್ನ ಕಣ್ಮುಂದೆನೇ ತಂದು ನಿಲ್ಸಿದ್ಯಾ. ನೋಡೋಕ್ಕೂ ಆಗಲ್ಲ, ನೋಡದೆ ಇರೋದಕ್ಕೂ ಆಗಲ್ಲ. ಇದು ಎಂಥ ಅಗ್ನಿ ಪರೀಕ್ಷೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೇನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಪ್ರಪಂಚದಲ್ಲಿ ಯಾವ ಹೆಣ್ಣು ಯಾವ ದೇವ್ರನ್ನೂ ಕೇಳ್ದಿರೋ ವರನ ಕೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಗಂಡನ ನನ್ನ ಕಣ್ಮುಂದೆ ತಂದು ನಿಲ್ಲಿಸ್ಬೇಡ. ನನಗೊಂದೊಂದು ನಿಮಿಷನೂ ನರಕ ಆಗೋಗಿದೆ. ನೀನೇ ಕಾಪಾಡಬೇಕು. ಚಿನ್ನು, ದೇವ್ರ ಹತ್ರ ನಿನ್ ಗಂಡನ ಬಗ್ಗೆ ಕೇಳ್ಕೊತಾ ಇದ್ಯಾ? ನಿನ್ನಂತ ಒಳ್ಳೆ ಹುಡುಗಿನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಮಗಳೇ. ನಿನ್ ಗಂಡನ ಜೊತೆ ಖಂಡಿತ ಬಾಳ್ತ್ಯ. ನನ್ ಮನ್ಸು ಹಾಗೆ ಹೇಳುತ್ತೆ. ಗುಡ್ ಮಾರ್ನಿಂಗ್ ತಾತ. ಓ ಸಿದ್ದು, ಚಂದು, ಗುಡ್ ಮಾರ್ನಿಂಗ್. ತಾತ, ಈ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ರಂಗೋಲಿ ಅಂದ್ರೆ ಏನ್ ತಿಳ್ಕೊಂಡಿದೀಯ? ನಮ್ಮ ಭಾರತೀಯ ಸಂಸ್ಕೃತಿ ಪ್ರತೀಕ. ಇದನ್ನೆಲ್ಲ ಯಾವಾಗ ಕಲ್ತೆ ತಾತ? ಏನು ರಂಗೋಲಿ ನಾನು ಹಾಕೋದ? ಹೇ, ಸರಿಯಾಗಿ ಹೇಳ್ದೆ ನೀನು. ಪೆನ್ನು, ಪೆನ್ಸಿಲು, ಬಳಪ ಇದನ್ನೇ ಸರಿಯಾಗಿ ಹಿಡ್ಕೊಳಕ್ ಬರಲ್ಲ ನನಗೆ. ನಮ್ಮ ಮೇಷ್ಟ್ರು ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಕೋಳಿ ಕಾಲಕ್ಷರ ಅಂತ ರೇಗಿಸ್ತಿದ್ರು ಕಣಯ್ಯ. ಹಾಗಾದ್ರೆ ಈ ರಂಗೋಲಿನ ಯಾರು ಬಿಡಿಸಿದ್ದು? ಇನ್ಯಾರು? ನಮ್ ಚಿನ್ನು ಹಾಕಿದ್ದು. ಸಿದ್ದು, ಈ ರಂಗೋಲಿನ ದಿನ ಹಾಕೋದಲ್ಲಪ್ಪ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಸ್ವಾಗತಿಸೋಕೆ ವಿಶೇಷವಾಗಿ ಹಾಕಿರ್ತಾರೆ ಈ ರಂಗೋಲಿನ. ಹಾ, ನೋಡ್ ಚಂದು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ.
ನೀವಿಬ್ರು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀರಾ. ಕೆಲಸ ಮುಗಿಸಿ ಬೇಗ ಮನೆಗೆ ಬಂದ್ಬಿಡ್ಬೇಕು, ಎಲ್ರು ಕಾಯ್ತಾ ಇರ್ತಾರೆ. ಯಾವ ಹಬ್ಬ ಆದ್ರೆ ಏನ್ ತಾತ? ಶ್ವೇತತೆ ಮುಖ ನೋಡಿದ್ಯಾ? ಅವ್ರ ಕಣ್ಣಲ್ಲಿ ನೀರು ಇನ್ನೂ ನಿಂತೇ ಇಲ್ಲ. ನೋಡು ಚಂದು, ಸೂರ್ಯನ ಎದುರಿಗೆ ಮೋಡ ಎಷ್ಟೊತ್ತು ನಿಲ್ಲಕ್ಕಾಗತ್ತೆ ಹೇಳು? ರಂಜಿತಾ ಬರ್ತಾನೆ, ಬಂದೇ ಬರ್ತಾನೆ, ಬರದೆ ಎಲ್ಗಪ್ಪ ಹೋಗ್ತಾನೆ? ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೋಡು, ಇವತ್ತು ನೀವಿಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಆದಷ್ಟು ಕೆಲಸ ಮುಗಿಸಿ ಬೇಗ ಬಂದ್ರೆ ಎಲ್ರಿಗೂ ಜಾಸ್ತಿ ಸಂತೋಷ ಆಗತ್ತಪ್ಪ. ಸರಿ ತಾತ. ಬಾಯ್ ತಾತ. ಬಾಯ್. ಬಾಯ್. ಹೂ ಅಣ್ಣ, ಒಂದೆರಡು ಮಾರು ಜಾಸ್ತಿನೇ ತಗೊಂಡ್ಬಂದ್ಬಿಡು. ಬಂದಿದ್ದು ಮುತ್ತೈದರಿಗೆಲ್ಲ ಕೊಡ್ಬೇಕಾಯ್ತದೆ. ಆಮ್ಯಾಕೆ ಏನವ ಇದು? ಈ ಸರ ಹಾಕೋ, ಆ ಕಿವಿ ತೆಗೆದ್ಬಿಟ್ಟು ಈ ಜುಮ್ಕಿ ಹಾಕೋ. ಬೇಡ ಅವ, ನಾನು ಹಿಂಗೆ ಚೆನ್ನಾಗಿವ್ನಿ. ಹೌದು, ನೀನ್ ಚೆಲ್ವೆ, ಆದ್ರೂ ಇದನ್ನೆಲ್ಲ ಹಾಕೋ, ಇನ್ನು ಮುದ್ದ ಕಾಣ್ತಿ. ಯಾಕವ ಇದೆಲ್ಲ? ನೀನ್ ಹೇಳಿದ ಮಾತ್ ನಾನ್ ಕೇಳ್ತೀನೋ ಇಲ್ವೋ? ನಾನ್ ಹೇಳಿದ ಮಾತ್ ಕೇಳ್ಬೇಕು. ಅಮ್ಮ, ಚಿನ್ನು ಹೇಳಿದ್ದನ್ನೆಲ್ಲ ಬರ್ದಿದ್ದೀನಿ. ಎಲ್ಲ ಬರ್ದಿದ್ದಾಳಲ್ಲ ಚಿನ್ನು. ಬೆಲ್ಲ ಅಂತ ಬರ್ದಿದ್ಯಾ? ಅಚ್ಚ ಬೆಲ್ಲನೋ ಉಂಡೆ ಬೆಲ್ಲನೋ? ಅವ್ವ, ಉಂಡೆ ಬೆಲ್ಲನೇ ಚೆನ್ನಾಗಿರ್ತದಲ್ವಾ? ನಿನ್ಗೆ ಹೇಗಿದ್ರು ಎಲ್ಲ ಗೊತ್ತು, ಇನ್ನೇನು ಹೇಳ್ಕೊಡೋ ಕೆಲಸ ಇಲ್ಲ. ಅಮ್ಮ, ಹಾಗಾದ್ರೆ ನಾನು ಮಾರ್ಕೆಟ್ ರೋಡ್ ಬರ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ನ ತಾತಮ್ಮ ಹೇಳ್ಕೊಟ್ರ ಚಿನ್ನು ನಿನ್ಗೆ? ನಂಗೆಲ್ಲಾನು ನನ್ನ ತಾತಮ್ಮನೇ ಹೇಳ್ಕೊಟ್ಟಿದ್ದು. ಅವ್ವ, ನಿಮ್ಗೆ ಗೊತ್ತಾ ನಮ್ಮ ಊರ್ನಾಗೆ ನಮ್ಮ ಮನ್ಯಾಗೆ ಈ ಹಬ್ಬನ ಎಷ್ಟು ಚೆನ್ನಾಗಿ ಆಚರಿಸ್ತಿದ್ವಿ ಅಂತ? ನಮ್ಮ ಊರ್ನಾಗಿರೋ ಮುತ್ತೈದರೆಲ್ಲ ಮನೆಗ್ ಬರೋರು. ಅವ್ವ, ತಾತಮ್ಮ ನಾನು ಹಬ್ಬದ ಹಿಂದಿನ ದಿನನೇ ಹೂವ ಕಟ್ತಿದ್ವಿ, ರಾತ್ರಿ ಎಲ್ಲ ಕಟ್ತಿದ್ವಿ. ತಾತಮ್ಮ ನನ್ಗೆ ದೊಡ್ಡ ದೊಡ್ಡ ಕತೆ ಹೇಳೋದು. ಅವ್ವ, ನಾನ್ ಮೊದ್ಲು ಲಂಗ ದಾವಣಿ ಹಾಕೊಳ್ತಿದ್ದೆ, ಆದ್ರೆ ಈ ಮನ್ಯಾಗ ಎಲ್ಲರೂ ಇವತ್ತು ತುಂಬಾ ಬೇಜಾರಾಗವ್ರೆ, ಒಂಥರ ಇದಾರೆ. ಅವ್ವ, ಇವತ್ ಯಾಕೋ ಹಬ್ಬ ಇದ್ದಂಗೆ ಇಲ್ಲ ಅಲ್ವಾ? ಯೋಚನೆ ಮಾಡ್ಬೇಡ ಚಿನ್ನು, ನೋಡ್ತಾ ಇರು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆ ಮದುವೆ ಮನೆ ತರ ಆಗೋಗ್ಬಿಡುತ್ತೆ. ಯಾಕ್ ತಾತ ಪಟಾಕಿ ಹೊಡಿತಿದ್ದೀರಾ? ನೋಡ್ತಾ ಇರು ಎಂತ ಪಟಾಕಿ ತಂದಿದ್ದೀನಿ ಅಂತ. ಪಟಾಕಿ ಬರ್ತಿದ್ಯಾ ಅಂತ ಮೊದ್ಲೇ ಹೇಳೋದು ತಾನೆ? ಮೊದ್ಲೇ ಹೇಳಿದ್ರೆ ನಂಗೆ ಈ ತರ ಸರ್ಪ್ರೈಸ್ ಆಗ್ತಿತ್ತಾ? ಅದಕ್ಕೆ ಹೇಳಿಲ್ಲ. ಇಲ್ಲಿ ಇವರಿಬ್ರನ್ನು ಬೇರೆ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದು ನಿಜ ಅಮ್ಮ. ಪಾರ್ವತಿ, ಜಾಸ್ತಿ ಓಡಾಡ್ಬೇಡಮ್ಮ, ಹಬ್ಬದ ದಿನ ಆಯಾಸ ಮಾಡ್ಕೋಬೇಡ. ಹೋಗು, ಸ್ವಲ್ಪ ರೆಸ್ಟ್ಗೆ ಹೋಗು. ಆಯ್ತು ಮಾವ, ಚಿಂತೆ ಮಾಡ್ಬೇಡಿ. ಅಲ್ಲಿ ನೋಡೆ, ಯಾಕಮ್ಮ, ಏನಾಯ್ತು? ಯಾಕೆ ನಿನ್ ಕಣ್ಣಲ್ಲಿ ನೀರು? ಗೊತ್ತಿಲ್ಲ ಕಣೆ, ಕಳೆದೋಗಿರೋ ದುಃಖಕ್ಕೋ ಅಥವಾ ಮತ್ತೆ ಸಿಕ್ಕಿರೋ ಸಂತೋಷಕ್ಕೋ ಗೊತ್ತಿಲ್ಲ. ಪ್ರತಿ ಹಬ್ಬದಲ್ಲೂ ನನ್ನ ಹಿರೇ ಮಗಳು ನನ್ನ ಜೊತೆ ಇಲ್ವಲ್ಲ ಅಂತ ಕೊರಗು ಇದ್ದೇ ಇರ್ತಿತ್ತು. ಪ್ರತಿ ಹಬ್ಬದಲ್ಲೂ ರೂಮಲ್ಲಿ ಒಬ್ಳೆ ಕುತ್ಕೊಂಡು ಅಳ್ತಿದ್ದೆ. ಆ ಚಿತ್ರಹಿಂಸೆ ಯಾವ ತಾಯಿಗೂ ಬೇಡ ಮಗಳೇ, ಬೇಡ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕ್ಷಾತ್ ಲಕ್ಷ್ಮಿ ಬಂದಾಗ ಬಂದಿದೀಯ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ ಮಗಳು ಮನೆಗೆ ಬರ್ಲಿ ಅಂತ ಆ ದೇವ್ರ ಹತ್ರ ಕೈ ಮುದ್ದು ಕೇಳ್ಕೊಂಡಿದ್ಕು ಸಾರ್ಥಕ ಆಯ್ತು ಕಣೆ ಕಲ್ಪನಾ. ಕಲ್ಪನಾ, ಒಂದ್ ಕಡೆ ನೀ ಬಂದಿರೋದು ನೋಡಿ ಸಂತೋಷನೂ ಆಗಿದೆ,
ಇನ್ನೊಂದ್ ಕಡೆ ಹಳದ್ನೆಲ್ಲ ಜ್ಞಾಪಿಸ್ಕೊಂಡು ಸಂಕಟನೂ ಆಗ. ಯಾಕಮ್ಮ ಹಳೆದನ್ನೆಲ್ಲ ನೆನೆಸ್ಕೊಂಡು ನೊಂದ್ಕೋತೀಯ? ನಾನು ಬಂದಿದ್ದೀನಲ್ಲ, ಇನ್ಯಾವತ್ತೂ ನಿನ್ನ ಮಗಳು ನಿನ್ನಿಂದ ದೂರ ಹೋಗಲ್ಲ. ಆ ಮಹಾಲಕ್ಷ್ಮಿ ಮೇಲಾಣೆ. ಸುಲೋಚನಾ, ಏನಾಗಬೇಕು ಅಂತಿರುತ್ತೋ ಅದೆಲ್ಲ ದೈವ ಸಂಕಲ್ಪ. ನಾನು ನೀನು ನಿಮಿತ್ತ ಮಾತ್ರ. ವರ್ಷಕ್ಕೊಮ್ಮೆ ಬರೋ ಹಬ್ಬದಲ್ಲಿ ಯಾಕೆ ಕಣ್ಣೀರು ಹಾಕ್ತೀಯಾ? ಎಲ್ಲಿ ಕುಮುದ, ಶ್ವೇತಾ ಯಾರು ಕಾಣ್ತಾ ಇಲ್ಲ? ಕುಮುದ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಶ್ವೇತಾ ಬಹುಶಃ ಡ್ರೆಸ್ ಚೇಂಜ್ ಮಾಡ್ತಾ ಇರಬಹುದು. ಎಲ್ರು ಪೂಜೆಗೆ ಬರೋ ಹೊತ್ತಾಯ್ತು. ಇವರಿಬ್ರು ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದಾರೆ? ಕಲ್ಪನಾ, ಗೊಂಬೆ ಇಲ್ಲಮ್ಮ. ಅಮ್ಮ, ಗೊಂಬೆ ಆಗ್ಲೇ ಬಂದ್ಲು. ಗೊಂಬೆ ಬಂದು ಚಿನ್ನ ಜೊತೆ ಮಾತಾಡ್ತಾ ಇದ್ದಾಳೆ. ಇನ್ನು ಇವತ್ತಿನ ದಿವಸ ಅವರಿಬ್ಬರನ್ನು ಬೇರೆ ಮಾಡೋಕೆ ಆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಅಕ್ಕ, ಏನಕ್ಕ ಇದು? ಈ ಹಬ್ದಾಗೆ ಉಪವಾಸ ಇದ್ದು ದೇವ್ರ ಪೂಜೆ ಮಾಡ್ತಾರೆ. ನೀನ್ ನೋಡಿದ್ರೆ ತಿಂತ ಕೂತಿದ್ಯಾ? ನಾನಾ ಉಪವಾಸನ? ಈ ಜನ್ಮದಲ್ಲಿ ಅದ್ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಉಪವಾಸ ಮಾಡಿದ್ರೆ ತಲೆ ಎತ್ತರಕ್ಕೆ ಬಿದ್ದೋಗ್ಬಿಡ್ತೀನಿ ಅಷ್ಟೇ. ಯಾಕಪ್ಪ ಆಗಕ್ಕಿಲ್ಲ? ಮನ್ಸ್ ಮಾಡಿದ್ರೆ ಏನ್ ಬೇಕಾರ್ ಮಾಡ್ಬೋದು ಅಂತ ನೀನೇ ತಾನೇ ಹೇಳಿದ್ದು. ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ತಿಂದ ಏನು ಮಾಡೋದಿಕ್ಕಾಗಲ್ಲ. ನಿನಗಂತ ಒಳ್ಳೆ ರಾಜ್ಕುಮಾರ ಸಿಕ್ಕಿದಾನೆ. ಅವ್ರಿಗೋಸ್ಕರ ಆದ್ರೂ ವರ್ಷಕ್ ಒಂದ್ ದಿವಸ ಉಪವಾಸ ಇದ್ದು ದೇವ್ರ ಪೂಜೆ ಮಾಡಕ್ ಆಗಕ್ಕಿಲ್ವಾ? ಹೆಂಡತಿ ಆದವಳು ಗಂಡನ್ಗೋಸ್ಕರ ಏನಾದ್ರೂ ಮಾಡಕ್ ರೆಡಿ ಇರ್ಬೇಕು. ನಿನ್ ರಾಜ್ಕುಮಾರನ್ಗೋಸ್ಕರ ಮಾಡ್ತೀಯೋ ಇಲ್ವೋ? ಮಾಡ್ತೀನಮ್ಮ ಮಹಾತಾಯಿ, ಮಾಡ್ತೀನಿ. ನೀನ್ ಇಷ್ಟ ಹೇಳದ್ಮೇಲೆ ನಾನು ಮಾಡದೇ ಇದ್ರೆ ನೀನ್ ಬಿಡ್ತೀಯಾ? ಜಾಣೆ ಅಕ್ಕ ನೀನು. ಅದಕ್ಕೆ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಚಿನ್ನು, ನನ್ ರಾಜ್ಕುಮಾರನ್ ಜೊತೆ ಒಬ್ಬ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತಿದ್ದಲ್ಲ, ಹೇಗೆ ಆ ಮನುಷ್ಯ?